ನಮ್ಮ ದಾಂಡೇಲಿಯಲ್ಲಿ ಚೆನ್ನಾಗಿ ನಡೆದಿದೆ. ಈಗ ಸಿಬ್ಬಂದಿಗಳ ಕೊರತೆ ಮತ್ತು ಶಿಕ್ಷಕರ ಕೊರತೆಯಿಂದಾಗಿ ಆ ಒಂದು ಕಾಲೇಜಿನಲ್ಲಿ ಒಂದು ಉಪನ್ಯಾಸಗಳು ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿಬಿಟ್ಟು ವಿದ್ಯಾರ್ಥಿಗಳಿಂದ ಹಾಗೂ ಪಾಲಕರಿಂದ ನಮಗೆ ತಿಳಿದು ಬಂದಿದೆ. ಆ ನಿಮಿತ್ತವಾಗಿ ನಾವು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಊರಿನಲ್ಲಿ ಒಂದು ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಕೊರತೆ ಆಗಬಾರ್ದು ಅನ್ನೋ ಸಲುವಾಗಿ ಪಾಲಕರು ಆತಂಕಕ್ಕೆ ಒಳಗಾಗಬಾರ್ದು, ಮಕ್ಕಳು ವಿದ್ಯಾಭ್ಯಾಸದಿಂದ ಹೊರಗುಳಿತಾ ಇದ್ದಾರೆ ಅನ್ನೋಂಥ ವಿಷಯ, ಪಾಲಕರು ಆತಂಕಕ್ಕೆ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಶಾಸಕರಿಗೆ ನಾವು ಈ ಮುಖಾಂತರ ಗಮನಕ್ಕೆ ತರ್ತಾ ಇದ್ದೀವಿ. ಶೀಘ್ರದಲ್ಲಿ ಆ ಕೊರತೆಯನ್ನು ನೀಗಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತಿನ ದಿವಸ ಪತ್ರಿಕೆ ಮುಖಾಂತರ ಪ್ರಕಟಣೆಯನ್ನು ಪತ್ರಿಕೆ ಮುಖಾಂತರ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಅನಿಮಿತ್ತವಾಗಿ ನಮ್ಮ ಉಪಾಧ್ಯಕ್ಷರು ಮಾತನಾಡಬೇಕಂತ ವಿನಂತಿ ಮಾಡ್ತೀವಿ. ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ದಾಂಡೇಲಿಯ ಸರ್ಕಾರಿ ಕಾಲೇಜಿನಲ್ಲಿ ಸಿಬ್ಬಂದಿ ಮತ್ತು ಉಪನ್ಯಾಸಕರ ಕೊರತೆ ಇರುವುದು ನಮಗೆ ಕಂಡು ಬಂದಿದೆ. ಈ ಒಂದು ಮಕ್ಕಳು ಕಲಿಯುವ ಮಕ್ಕಳು ಅಳಿಲನ್ನು ನಾವು ದೂರ ಮಾಡಬೇಕಾದರೆ ಆ ಒಂದು ಶಿಕ್ಷಕರು ಬೇಕು, ಸಿಬ್ಬಂದಿಯೂ ಬೇಕು. ಅಲ್ಲಿ ಉಳಿದ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಮೊದಲು ಈ ಸಮಸ್ಯೆಯನ್ನು ಬಗೆಹರಿಸಿ ಇನ್ನುಳಿದ ಸಮಸ್ಯೆಗಳನ್ನು ಕೂಡ ನಾವು ಬಗೆಹರಿಸಲು ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದಕ್ಕೆ ಈ ಸಂಬಂಧಪಟ್ಟ ಜನಪ್ರತಿನಿಧಿಯವರು ಮತ್ತು ನಮ್ಮ ಸಿಬ್ಬಂದಿ ವರ್ಗ, ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸಮಸ್ಯೆಗೆ ಗಮನಹರಿಸಿ ಈ ಒಂದು ಸಮಸ್ಯೆಯನ್ನು ಆದಷ್ಟು ಬೇಗನೆ ಪರಿಹರಿಸಬೇಕಂತ ಈಗ ನಾವು ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈಗಾಗಲೇ 1 ತಿಂಗಳಾಯಿತು ಶಾಲೆ ಶುರುವಾಗಿ, ಈಗ 2ನೇ ತಿಂಗಳು ಸ್ಟಾರ್ಟ್ ಆದರೂ ಇನ್ನೂವರೆಗೂ ಸಿಬ್ಬಂದಿಯ ಕೊರತೆ ಮತ್ತು ಉಪನ್ಯಾಸಕರ ಕೊರತೆ ತಪ್ಪಿಲ್ಲ. ಆದಷ್ಟು ಬೇಗನೆ ನೇಮಕ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ನಾನು ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೇನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಕೊರತೆ ಹಾಗೂ ಶಿಕ್ಷಕರ ಕೊರತೆಯನ್ನು ಶೀಘ್ರವಾಗಿ ನೀಗಿಸಬೇಕು. ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಪಾಲಕರು ಹಾಗೂ ವಿದ್ಯಾರ್ಥಿಗಳ ಜೊತೆಯಿಂದ ಕೂಡಿಕೊಂಡು ನಾವು ಇನ್ನಷ್ಟು ಹಾಗೂ ಸಾರ್ವಜನಿಕರ ಜೊತೆಯಲ್ಲಿ ಕೂಡಿಕೊಂಡು ಇನ್ನಷ್ಟು ಮುಂದಿನ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕಾಗ್ತೈತಿ ಅಂತ ಹೇಳಿರ್ತಕ್ಕಂಥ ಉಪಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ರಮ್ ಖಾನ್ ಸರ್ ಮಾತಾಡಬೇಕಂತ ವಿನಂತಿ ಮಾಡಿ. ನಮಸ್ಕಾರ. ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ದಾಂಡೇಲಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಸ್ಯೆಗಾಗಿ ನಮ್ಮ ಶಾಸಕರಾದ ಶ್ರೀಮಾನ್ RV ದೇಶಪಾಂಡೆಯವರಿಗೆ ಒಂದು ಲಿಖಿತವಾದ ಮನವಿ ಇವತ್ತು ಸಲ್ಲಿಸಬೇಕು ಅಂಥೇಳಿ ನಮ್ಮ ಕಮಿಟಿಯ ನಿರ್ಣಯದ ಮೇಲೆ ಒಂದು ಸಲ್ಲಿಸ್ತಾ ಇದ್ದೇವೆ. ಹಲವಾರು ವರ್ಷಗಳಿಂದ ಇಲ್ಲಿ ಕಾಲೇಜ್ ನಡೀತಾ ಇದೆ. ಇಲ್ಲಿ ನಡೀತಿರುವ ಕೋರ್ಸುಗಳಲ್ಲಿ BCA, BSc, BCom ಇದೆಲ್ಲ ಕೋರ್ಸುಗಳು ಇದೆ. ಇಲ್ಲಿ ಒಟ್ಟು ಸುಮಾರು 460 ವಿದ್ಯಾರ್ಥಿಗಳು ಶೈಕ್ಷಣಿಕ ಇದರಲ್ಲಿ ಇದ್ದಾರೆ. ಇದರಲ್ಲಿ BCAಗಾಗಿ 150 ವಿದ್ಯಾರ್ಥಿಗಳು ಇದ್ದಾರೆ. ಆ 150 ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಒಬ್ಬರೇ ಇದ್ದಾರೆ. ಒಬ್ಬರು ಶಿಕ್ಷಕರು 150 ವಿದ್ಯಾರ್ಥಿಗಳನ್ನು ನೋಡಬೇಕು. ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ. ಈಗಾಗಲೇ ಈ ತರಬೇತಿ ಪ್ರಾರಂಭ ಆಗಿ ಸುಮಾರು 1 ತಿಂಗಳಕ್ಕಿಂತ ಹೆಚ್ಚಿಗೆ ಆಗಿದೆ. ಆದರೆ ಈ ಮಕ್ಕಳ ಒಂದು ಭವಿಷ್ಯದ ಒಂದು ವಿಚಾರ ಮಾಡಿ ನಾವು ನಮ್ಮ ಸಮಿತಿ ಶ್ರೀಮಾನ್ RV ದೇಶಪಾಂಡೆಯವರಿಗೆ ಒತ್ತಾಯ ಮಾಡ್ತೇವೆ. ಆದಷ್ಟು ಬೇಗನೆ ಈ ಶಾಲೆಗೆ ಬೇಕಾಗಿರುವ ಶಿಕ್ಷಕರು ಮತ್ತು ಖಾಲಿ ಇರುವ ಸಿಬ್ಬಂದಿಗಳನ್ನು ಕೂಡಲೇ ಭರ್ತಿ ಮಾಡಿ ಅವರ ಭವಿಷ್ಯಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ವಹಿಸಬೇಕು ಅಂತೇಳಿ ನಾವು ನಮ್ಮ ಸಮಿತಿ ಪರವಾಗಿ ಒತ್ತಾಯ ಮಾಡ್ತೇವೆ. ಆದಷ್ಟು ಬೇಗನೆ ಅಲ್ಲಿ ರಸ್ತೆ ಸಮಸ್ಯೆ ಇದೆ, ಬೀದಿ ದೀಪಗಳ ಸಮಸ್ಯೆ ಇದೆ. ಇದನ್ನು ಸಹ ಪರಿಹಾರ ಮಾಡಬೇಕು. ಯಾವ ರೀತಿ ನೀವು ಕಾಲೇಜ್ ಒಂದು ತರಲಿಕ್ಕೆ ಪ್ರಯತ್ನ ಮಾಡಿದಿರಿ, ಇದನ್ನು ಮುಂದುವರಿಸಿ ಅಭಿವೃದ್ಧಿಗೊಳಿಸಲಿಕ್ಕೂ ಸಹ ತಾವು ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಅಂತೇಳಿ ನಾವು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಪರವಾಗಿ ಶ್ರೀಮಾನ್ ದೇಶಪಾಂಡೆ ಅವರಲ್ಲಿ ಕೇಳಿಕೊಂಡು ನಮ್ಮ 2 ಮಾತುಗಳನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಪೂರ್ವ ಕಾಲೇಜು ಹಾಗೂ VTA ಕೋರ್ಸ್ಗಳಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಮತ್ತು ರಸ್ತೆಗಳ ಸಮಸ್ಯೆ ಒಟ್ಟಾರೆಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇಲ್ಲಿ ದಾಂಡೇಲಿಯಲ್ಲಿ ಒಂದು ಪ್ರಾಬ್ಲಮ್ಸ್ ಸಾಕಷ್ಟು ಇದ್ದಾವೆ. ಅನಿಯಮಿತವಾಗಿ
ಶಿಕ್ಷಕರ ಕೊರತೆಯನ್ನು ಮತ್ತು ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆಗಳನ್ನು ಶೀಘ್ರವಾಗಿ ನೀಗಿಸಬೇಕು. ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಪಾಲಕರನ್ನು ಒಟ್ಟುಗೂಡಿಕೊಂಡು ನಾವು ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಒಂದು ಹೋರಾಟ ಮಾಡುವಂಥ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ, ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ನಾವು ಲಿಖಿತವಾಗಿ ಮನವಿಯನ್ನು ನಾವು ಈ ಮುಖಾಂತರ ನಮ್ಮ ಹೋರಾಟ ಸಮಿತಿ ವತಿಯಿಂದ ನಾವು ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತು ಬಂದಿರತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ.